ಫಸ್ಟಿಗೆ 2 ಲೈನ್ ಚೈನ್ ಸ್ಟಿಚ್ ಬಾರ್ಡರ್ ಲೈನಿಗೆ. ಮ್ಯಾಟ್ ಮಾಡುವ ಕುಂತು ಎರಡು ಲೈನ್ ಚೈನ, ಈಗ ನಾನು ಫಸ್ಟಿಗೆ ಮಿರರನ್ನು ಸ್ಟಿಚ್ ಮಾಡಿ ಗಮ್ಮಲ್ಲಿ ಸ್ಟಿಕ್ ಮಾಡ್ತೇನೆ, ಇಲ್ಲದಿದ್ದರೆ ಅದು ಮತ್ತೆ ವರ್ಕ್ ಮಾಡುವಾಗ ತುಂಬ ಡ್ರೈ ಆಗಿರುವುದಿಲ್ಲ. ಸೊ ಹಾಗಾಗಿ ನಾನು ಫಸ್ಟಿಗೆ ಮಿರರನ್ನು ಸ್ಟಿಚ್ ಮಾಡ್ತೇನೆ. ಗಮ್ಮಲ್ಲಿ ಫಸ್ಟ್ ಸ್ಟಿಕ್ ಮಾಡಿ ಬಿಡುವ. ಫಸ್ಟಿಗೆ ನಾವು ಯಾವುದಾದ್ರು ರೌಂಡ್ ಟೈಪ್ ಸ್ಟೋನ್ ಇದ್ದರೆ ತಗೊಳ್ಳಿ, ನಿಮ್ಮಲ್ಲಿ ರೌಂಡ್ ಟೈಪಲ್ಲಿ. ವರ್ಕಿಗೆ ಮಿರರ್ ಬೇಕಾಗುತ್ತೆ, ಮಿರರ್ ಇಲ್ಲ ಅಂದರೆ ಒಂದು ತಗೊಂಡು ಸ್ಟಿಚ್ ಮಾಡಿ ನನಗೆ ಕಳಿಸಿ. ಈಗ ನಾನು ಫಸ್ಟಿಗೆ ಸ್ಟಿಕ್ ಮಾಡ್ತೇನೆ ಮಿಡ್ಲಿಗೆ ಹೇಗೆ ಸ್ಟಿಕ್ ಮಾಡೋದು ಅಂತ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ನಿಮಗೆ. ಹೀಗೆ ನೋಡ್ಕೊಳ್ಬೇಕು, ನಾರ್ಮಲ್ ಸ್ಲೀವ್ಸ್ ಇದ್ದು ವಿಡ್ತ್ ಎಷ್ಟು ಉಂಟು ಅಂತ ನೋಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಈಗ ಇದು 9 ವಿಡ್ತ್ ಇದೆ, 9 ವಿಡ್ತ್ ಆದರೆ ಇದರ ಅರ್ಧ 4.5 ಅಂದರೆ ಸೆಂಟರಿಗೆ ಡಿಸೈನ್ ಮಾಡಬೇಕು ಯಾವಾಗಲೂ ನಾವು ಡಿಸೈನ್ ಮಾಡುವಾಗ. ಈಗ ನಾನು ಇಲ್ಲಿಗೆ ಸ್ವಲ್ಪ ಗಮ್ ಹಾಕ್ತೇನೆ. ಫಸ್ಟ್ ಈ ಸ್ಟೋನ್ನ ಸ್ಟಿಚ್ ಮಾಡುವ, ಹೀಗೆ ಗಮ್ಮಲ್ಲಿ ಸ್ಟಿಕ್ ಮಾಡುವ. ಮತ್ತು ಇದರ ಸೈಡಿಗೆ ಸ್ವಲ್ಪ ಮಿರರ್ ಹಾಕಬೇಕು. ಈ ಟೈಪಲ್ಲಿ ಮಿರರ್, ಇದು ಸ್ಟೋನ್ ಅಲ್ಲ, ಇದು ಮಿರರ್. ಇದು ಮಿರರ್ ನೋಡುವ, ಎಷ್ಟು ಬೇಕು ಅಷ್ಟನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಒಂದು ಇಲ್ಲಿ ಸ್ಟಿಚ್ ಮಾಡುವ, ಒಂದು ಇಲ್ಲಿ. ಎಷ್ಟು ಸ್ಟಿಚ್ ಮಾಡಲಿಕ್ಕಾಗತ್ತೆ ಅಷ್ಟು ಸ್ಟಿಕ್ ಮಾಡುವ, ಜಾಗ ನೋಡಿಕೊಂಡು ಸ್ಟಿಕ್ ಮಾಡುವ. ಸ್ವಲ್ಪ ಡ್ರೈ ಆಗಬೇಕು, ಅದಕ್ಕೆ ನಾನು ಫಸ್ಟಿಗೆ ಇದನ್ನು ಹೀಗೆ ಹಾಕಿ ಬಿಡ್ತೇನೆ. ಸೊ ಈ ಟೈಪಲ್ಲಿ ನಾನು ಸ್ಟಿಕ್ ಮಾಡಿದ್ದೇನೆ. ಈಗ ಇದರ ಔಟರ್ ಲೈನ್ಗೆ ಮತ್ತೆ ನಾವು ಡಿಸೈನ್ ಮಾಡಲಿಕ್ಕಿದೆ, ಬಟ್ ನಾನೀಗ ಇದನ್ನು ಸ್ವಲ್ಪ ಡ್ರೈ ಆಗಲಿ ಅಂತ ಫಸ್ಟಿಗೆ ಗಮ್ ಹಾಕಿಟ್ಟೆ. ಈಗ ನಾವೇನು ಮಾಡಬೇಕಂದ್ರೆ ಒಂದು ಲೈನ್ ಶುಗರ್ ಬೀಡ್ ಕೊಡಬೇಕು. ಇದು ಮಿರರ್ ವರ್ಕ್, ಇದಕ್ಕೆ ಮಿರರ್ ಬೇಕು, ಸ್ಟೋನ್ ಹಾಕಬೇಡಿ, ಮಿರರೇ ಹಾಕಬೇಕು. ಇದಕ್ಕೆ ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗುವ, ಯಾಕಂದರೆ ನಮಗೆ ಅದಕ್ಕೆ ಔಟರ್ ಲೈನ್ಗೆ ಬೀಡ್ ಕೊಡಲಿಕ್ಕಿದೆ. ಸೊ ಮೇಲೆ ಸ್ವಲ್ಪ ಮೇಲೆ ಇರಲಿ.
ಈಗ ನಾವು ಒಂದು ಲೈನು ಶುಗರ್ ಬೀಡ್ ಕೊಡುವ ಫಸ್ಟಿಗೆ. ಒಂದು ಲೈನು ಶುಗರ್ ಬೀಟ್ ಫಸ್ಟಿಗೆ. ಸೊ ಇದಾಯಿತು. ಈಗ ಸೆಕೆಂಡ್ ಲೈನ್ ರಿಟರ್ನ್ ನಾವು ಶುಗರ್ ಬೀಡ್, ಸಾರಿ 3 mm ಅಥವಾ 4 mm ಬೀಡ್. ನಾನಿವತ್ತು 4 mm ಬೀಡ್ ತಗೊಳ್ತೇನೆ. ನಿಮ್ಮದು 3 mm ಬೀಡ್ ಇದ್ದರೆ 3 mm ಬೀಡ್ ತಗೊಳ್ಳಿ, 4 mm ಇದ್ದರೆ 4 mm ಬೀಡ್ ತಗೊಳ್ಳಿ. ನಾನು ಸ್ವಲ್ಪ ದೊಡ್ಡ ಬೀಡ್ ತಗೊಳ್ತೇನೆ ಇವತ್ತು. ಫೋರ್ mm ಬೀಡ್ಸ್. ಸೊ ಶುಗರ್ ಬೀಡ್ ಆದಮೇಲೆ 4 mm ಬೀಡ್ ಸ್ಟಿಚ್ ಮಾಡ್ತೇನೆ. ಇದು 4 mm ಬೀಡ್ ಸ್ಟಿಚ್ ಆಯಿತು. ಈಗ ನಾವು ರಿಟರ್ನ್ ಶುಗರ್ ಬೀಡ್ ಹಾಕಬೇಕು.
ಸೊ ಇದಿಷ್ಟ ಆಯ್ತಲ್ಲ, ಈಗ ಇದು ಡ್ರೈ ಆದಮೇಲೆ ಇದಕ್ಕೆ ಔಟರ್ ಲೈನ್ ಶುಗರ್ ಬೀಡ್ ಕೊಡಬೇಕು. ಶುಗರ್ ಬೀಡ್ ಕೊಡಬೇಕು ಇದಕ್ಕೆ ಔಟರ್ ಲೈನ್ಗೆ. ಅಂದರೆ ಒಂದು ಮಿರರಿಗೆ ಶುಗರ್ ಬೀಡ್, ಒಂದು ಮಿರರಿಗೆ ಥ್ರೆಡ್ ವರ್ಕ್. ಸೊ ನಾನು ಫಸ್ಟಿಗೆ ಶುಗರ್ ಬೀಡ್ ಕೊಡ್ತಾ ಬರ್ತೇನೆ. ಒಂದು ಬಿಟ್ಟು ಒಂದಕ್ಕೆ, ಎಲ್ಲದಕ್ಕೂ ಶುಗರ್ ಬೀಡ್ ಅಲ್ಲ, ಕೆಲವಿದಕ್ಕೆ ಶುಗರ್ ಬೀಡ್, ಒಂದು ಶುಗರ್ ಬೀಡ್ ಕೊಡಲಿಕ್ಕೆ, ಇನ್ನೊಂದಕ್ಕೆ ಸಿಲ್ಕ್ ಥ್ರೆಡ್ ವರ್ಕ್, ಮತ್ತೆ ರಿಟರ್ನ್ ಶುಗರ್ ಬೀಡ್ ಕೊಡಲಿಕ್ಕೆ. ಫುಲ್ ಡ್ರೈ ಆಗಲಿ ಆಯಿತಾ, ಇಲ್ಲದಿರೋದು ಹೋಗುತ್ತೆ ಮಿರರ್. ಸೊ ಇದಕ್ಕೆ ಫಸ್ಟ್ ಇದಕ್ಕೆ ಶುಗರ್ ಬೀಡ್ ಕೊಟ್ಟರಲ್ಲ, ಇನ್ನು ಸೆಕೆಂಡ್ ಇದು ಬಿಟ್ಟು ಥರ್ಡ್ ಇದಕ್ಕೆ ರಿಟರ್ನ್ ನಾವು ಶುಗರ್ ಬೀಡ್. ಸೆಕೆಂಡ್ ಇದಕ್ಕೆ ನಾವು ಸಿಲ್ಕ್ ಥ್ರೆಡ್ ವರ್ಕ್ ಕೊಡಲಿಕ್ಕಿದೆ. ಸೊ ಥರ್ಡ್ ಇದಕ್ಕೆ ಶುಗರ್ ಬೀಡ್ ಕೊಡಬೇಕು, ಥರ್ಡ್ ಮಿರರಿಗೆ. ಸೊ ಈಗ ಇದು ನೆಕ್ಸ್ಟ್ ನಾವು ಸಿಲ್ಕ್ ಥ್ರೆಡಲ್ಲಿ ಕೊಡಬೇಕು. ಸೇಮ್ ಕಲರ್ ಸಿಲ್ಕ್ ಥ್ರೆಡ್ ತಗೊಳ್ಳಿ. ನಾನೀಗ ಪಿಂಕ್ ಕಲರ್ ಸೇಮ್ ಎರಡು ಎಳೆ ದಾರ ತಗೊಳ್ಬೇಕು. ಫುಲ್ ಡ್ರೈ ಆಗಲಿ. ಇದು ಅದಕ್ಕಿಂತ ಮುಂಚೆ ವರ್ಕ್ ಮಾಡಬೇಡಿ, ವರ್ಕ್ ಮಾಡಿರೋದು ಹೋಗುತ್ತೆ. ಅಂದರೆ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ನಿಮ್ಮ ಕೈಯಲ್ಲಿ ಅಂಟುತ್ತೆ ರಿಟರ್ನ್ ಮಿರರ್. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡೋದೇನಿಲ್ಲ, ಇದರದ್ದು ಮಿರರ್ ಇದು ಸೈಡ್ ಇರ್ತದಲ್ಲ, ಮೂರು ಮೂಲೆ ಇರುತ್ತೆ. ಮೂರು ಮೂಲೆ ಅಂದರೆ 1 2 3. ಇದು ನೀವು ರೌಂಡು ಮಿರರು ತಗೊಳ್ಬೋದು, ಸ್ಕ್ವೇರು ತಗೊಳ್ಬೋದು, ಅಥವಾ ಈ ಥರ ತ್ರಿಭುಜಾಕಾರದ್ದು ಬೇಕಾದರೂ ತಗೊಳ್ಬೋದು. ನೀವು ಯಾವ್ದು ಬೇಕಾದ್ರೂ ಮಿರರ್ ತಗೊಳ್ಬೋದು. ಅಷ್ಟೇ ಮಿರರ್ ಆದರೆ ಆಯ್ತು ಅಷ್ಟೇ. ಹೀಗೆ ಅದರ ಔಟರ್ ಲೈನಿಗೆ ಅದರ ಮೇಲೇ ಥ್ರೆಡ್ ತಗೊಂಡೋಗಿ ಚೈನ್ ಕೊಡಬೇಕು ನೋಡಿ ಹೀಗೆ. ಜಸ್ಟ್ ಅದು ಲಾಕ್ ಆಗಬೇಕು, ಮಿರರ್ ಲಾಕ್ ಆಗಬೇಕು ನೀವು ಮಾಡುವ ಸ್ಟಿಚ್ಚಲ್ಲಿ. ಸ್ವಲ್ಪ ಕಂಡ್ರೆ ಸಾಕು ಮಿರರ್ ಹೊರಗಡೆ, ಫುಲ್ ಮಿರರ್ ಕಾಣಬೇಕು ಅಂತಿಲ್ಲ. ಜಸ್ಟ್ ಇಲ್ಲಿಗೆ ನೋಟ್ ಹಾಕು. ಈಗ ಫಸ್ಟ್ ಮಿರರಿಗೆ ನಾವು ಸಿಲ್ಕ್ ಥ್ರೆಡಲ್ಲಿ ಕೊಟ್ಟಾಯಿತು. ಈಗ ಸೆಕೆಂಡ್ ಮಿರರಿಗೆ ಕೂಡ ಸಿಲ್ಕ್ ಥ್ರೆಡಲ್ಲಿ ಕೊಡಬೇಕು. ಸೇಮ್ ಜಸ್ಟ್ ಇಲ್ಲಿಂದ ಇಲ್ಲಿಗೊಂದು ಥ್ರೆಡ್ ತೆಗೆಯೋದು, ರಿಟರ್ನ್ ಇಲ್ಲಿಂದ ಇಲ್ಲಿಗೆ ಕೆಳಗೆ ಅಷ್ಟೇ. ಜಸ್ಟ್ ಲಾಕ್ ಮಾಡೋದು ಅಷ್ಟೇ ಅದನ್ನು, ಮತ್ತೆ ಅದರ ಮೇಲೆ ಫಿಲ್ಲಿಂಗ್ ಮಾಡ್ತಾ ಬರೋದು.
ಹೀಗೇನಿದು ಸ್ಟಿಚ್ ಮಾಡ್ತಾ ಬರಬೇಕು. ಇದೀಗ ಫಿನಿಶ್ ಆಗ್ತಾ ಬಂತು. ಜಸ್ಟ್ ಕವರ್ ಆದರೆ ಆಯ್ತು. ಅದರ ಸೈಡ್ ಇದೆಯಲ್ಲ ಮಿರರ್, ಇದು ಸೈಡ್ ಶಾರ್ಪ್ ಇರುತ್ತಲ್ಲ ಮಿರರ್ ಸೈಡ್, ಅದು ಜಸ್ಟ್ ಕವರ್ ಆದರೆ ಆಯ್ತು ಅಷ್ಟೇ ಥ್ರೆಡ್ಡಲ್ಲಿ. ಈಗ ನಾವೇನು ಮಾಡಬೇಕಂದ್ರೆ ಈಗ ಇದಕ್ಕೆ ಔಟರ್ ಲೈನ್ಗೆ ಚೈನ್ ಸ್ಟಿಚ್ ಕೊಡಬೇಕು ರಿಟರ್ನ್. ಬಟ್ಟೆ ಎಲ್ಲ ಎಳ್ಕೊಳ್ಳಿ. ನಾನು ತುಂಬ ಸಿಂಕ್ ಆಯಿತು ಅಂದರೆ ಬಟ್ಟೆ ನಿಮ್ಮ ವರ್ಕ್ ಗಲೀಜು ಕಾಣುತ್ತೆ. ಸೊ ಅದಕ್ಕಾಗಿ ಆದಷ್ಟು ಬಟ್ಟೆ ಕರೆಕ್ಟ್ ಇರಲಿ, ಸಿಂಕ್ ಆಗಬಾರ್ದು ಬಟ್ಟೆ. ಸೊ ಈಗ ಇದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡುವ. ಹೀಗೆ ಒಂದು ಡಿಸೈನ್ ಆದಮೇಲೆ ಇನ್ನೊಂದು ಡಿಸೈನಿಗೆ ಕೊಡಬೇಕು. ಸಪ್ರೇಟ್ ಅಂದರೆ ನೀವು ಒಂದೊಂದು ಡಿಸೈನಿಗೆ ಚೈನ್ ಸ್ಟಿಚ್ ಕೊಟ್ಟು ನಾಟ್ ಹಾಕಿ ಬೇಕಾದರೂ ನೀವು ಚೈನ್ ಸ್ಟಿಚ್ ಕೊಡ್ಬೋದು, ಅಥವಾ ಈ ಥರ ಕಂಟಿನ್ಯೂಸ್ ಆಗಿ ಬೇಕಾದರೂ ಚೈನ್ ಸ್ಟಿಚ್ ಕೊಡ್ಬೋದು. ಕಂಟಿನ್ಯೂಸ್ ಆಗಿ ಚೈನ್ ಸ್ಟಿಚ್ ಕೊಡ್ತಾನೆ. ನೋಡಿ ಇದು ಸ್ವಲ್ಪ ಡ್ರೈ ಆಗಲಿಲ್ಲ, ಹೋಗುತ್ತೆ. ನೀವು ಫುಲ್ ಡ್ರೈ ಆದಮೇಲೆ ವರ್ಕ್ ಮಾಡಿ. ಡ್ರೈ ಆಗದಿದ್ದರೆ ಹೀಗೆ ಹೇಳುತ್ತೆ ನೋಡಿ ಸ್ಟಿಚಸ್ ಎಲ್ಲ ಆದಮೇಲೆ. ಇಲ್ಲಿಗೆ ನಾಟ್ ಹಾಕುವ. ರಿಟರ್ನ್ ಸ್ವಲ್ಪ ಇದನ್ನು ಸರಿ ಮಾಡಿಕೊಡುವ. ಸ್ಟೋನು ಮತ್ತು ಮಿರರ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಮಾಡುವ. ಅದಾಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ಡ್ರೈ ಆಗುತ್ತೆ. ಡ್ರೈ ಆಗದಿದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ, ಈಗ ನಾವು ಇಷ್ಟು ಡಿಸೈನ್ ಆಯ್ತಲ್ಲ, ಈಗ ನಾವು ಇದರ ಹೊರಗಡೆಗೆ ಒಂದು 3mm ಬೀಡ್, ಒಂದು ಶುಗರ್ ಬೀಡ್, ಹೀಗೆ ಮೂರು ಬುಟ್ಟಾಸ್ ಡಿಸೈನ್ ಕೊಡಬೇಕು. ಒಂದು 3mm ಬೀಡ್, ಒಂದು ಶುಗರ್ ಬೀಡ್. ತುಂಬ ದೊಡ್ಡ ಬೀಡ್ ತಗೊಳ್ಬೇಡಿ, 3mm ಸಾಕು. 4mm ತಗೊಳ್ಬೇಡಿ ಹೀಗೆ ಬುಟ್ಟಾಸ್ ಡಿಸೈನ್ ಮಾಡಲಿಕ್ಕೆ. ಹೀಗೆ ಮೂರು ಒಂದು ಶುಗರ್ ಬೀಡು, ಒಂದು 3mm ಬೀಡ್ ತಗೊಂಡು ಒಂದು ಮಿರರ್ನ ಮೇಲ್ಗಡೆಗೆ ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಆಯಿತಾ. ಆಮೇಲೆ ರಿಟರ್ನ್ ಇಲ್ಲಿ ಈ ಮಿರರ್ ಇದು ಕೂಡ ಮೇಲ್ಗಡೆಗೆ ಸ್ಟಿಚ್ ಮಾಡಬೇಕು ಹೀಗೆ. ಒಂದು 3mm ಬೀಡ್, ಒಂದು ಶುಗರ್ ಬೀಡ್. ಚಿಕ್ಕ ಚಿಕ್ಕ ಬೀಡ್ ಇರಲಿ, ತುಂಬ ದೊಡ್ಡದೆಲ್ಲ ಯೂಸ್ ಮಾಡಬೇಡಿ. ಮಿರರ್ ಬೇಕು ಈ ವರ್ಕಿಗೆ, ಸ್ಟೋನ್ ಹಾಕಬೇಡಿ, ಮಿರರೇ ಹಾಕಬೇಕು, ಮಿರರಲ್ಲೇ ವರ್ಕ್ ಮಾಡಬೇಕು.
ಈಗ ಈ ಟೈಪಲ್ಲಿ ಈಗೇನು ಮಾಡಬೇಕಂದ್ರೆ ಸ್ಟೋನ್ಸ್ ತಗೊಳ್ಬೇಕು ನಾವು. ನಮ್ಮ ಹತ್ರ ಯಾವುದಾದ್ರೂ ಸ್ಟೋನ್ಸ್ ಇತ್ತು ಅಂದರೆ ಲೀಫ್ ಟೈಪ್ ಇತ್ತು, ನೀವು ಯಾವುದು ತಗೊಳ್ಬೋದು ಸ್ಟೋನ್ಸ್ ಬೇಕಾದರೆ. ವೈಟ್ ಕಲರು ತಗೊಳ್ಬೋದು, ಅಥವಾ ಈ ಟೈಪ್ ಕಲರ್ ಸ್ಟೋನ್ಸ್ ಇದ್ದರೆ ಇದು ಕ್ಲಿಪ್ ಸ್ಟೋನು, ಈ ಟೈಪ್ ಸ್ಟೋನ್ ಇದ್ದರೆ ಈ ಟೈಪ್ ಸ್ಟೋನು ತಗೊಳ್ಬೋದು. ನಾನು ಈ ಟೈಪ್ ಇದು ಸ್ಟೋನ್ ತಗೊಳ್ತೇನೆ. ಈಗ ಮೂರು ಸ್ಟೋನ್ಸ್ ಹಾಕುವ. ಈಗ ಇಲ್ಲಾಂದರೆ ನೀವು ನಾರ್ಮಲ್ ಲೀಫ್ ಶೇಪ್ ಬರುತ್ತಲ್ಲ ಅದು ಬೇಕಾದ್ರೂ ತಗೊಳ್ಬೋದು. ಸ್ಟೋನ್ಸ್ ಯಾವುದು ಆಗುತ್ತೆ, ಬಟ್ ಮಿರರ್ ಬೇಕು ವರ್ಕಿಗೆ. ಕೈಯಲ್ಲಿ ಸ್ಟಿಕ್ ಮಾಡ್ತೇನೆ. ಇದು ನಿಮ್ಗೆ ಯಾವ ಕಲರಲ್ಲಿ ಬೇಕಾದರೂ ಸಿಗುತ್ತೆ ಸ್ಟೋನು. ಆನ್ಲೈನಲ್ಲೂ ಅವೈಲೇಬಲ್ ಇದೆ, ಆನ್ಲೈನಲ್ಲಿ ಬೇಕಾದರೂ ತಗೊಳ್ಬೋದು. ಮೀಶೋ ಆ್ಯಪಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನಿಮ್ಮಲ್ಲಿ ಒಂದು ವೇಳೆ ಈ ಟೈಪ್ ಸ್ಟೋನ್ ಇಲ್ಲ ಅಂದರೆ ಇದು ತಗೊಳ್ಳಿದ್ದು ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ, ಬ್ಲೌಸಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ತುಂಬ ಗ್ರ್ಯಾಂಡ್ ಆಯಿತು ವರ್ಕ್. ಸೊ ಇಂಥ ವರ್ಕ್ ಎಲ್ಲ ನೀವು ನಿಮ್ಮ ಬ್ಲೌಸಿಗೆ ಮಾಡ್ಬೋದು. ಚಿಕ್ಕದು ಫ್ಲವರ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಫ್ಲವರೇ ಸಾಕು, ಮಿಡ್ಡಲ್ಲಿ ಸ್ವಲ್ಪ ದೊಡ್ಡದು ಫ್ಲವರ್ ಬೇಕಾದ್ರೂ ಮಾಡಿ. ಸ್ಲೀವ್ಸ್ ಇದ್ದು ಸ್ವಲ್ಪ ಜಾಗ ನೋಡಿ ಸ್ಟಿಕ್ ಮಾಡಬೇಕು. ತುಂಬ ಗ್ರ್ಯಾಂಡ್ ಆಯಿತು ವರ್ಕ್. ನೀವು ಬೇಕಾದ್ರೆ ನಿಮಗೆ ಪರ್ಫೆಕ್ಟ್ ವರ್ಕ್ ಮಾಡಲಿಕ್ಕೆ ಗೊತ್ತು ಅಂತಾದರೆ ಈ ಡಿಸೈನ್ನ ನಿಮ್ಮ ಸ್ಲೀವ್ಸಿಗೆ ಮಾಡ್ಬೋದು, ನಿಮ್ಮ ಬ್ಲೌಸಿದು ಸ್ಲೀವ್ಸಿಗೆ ಮಾಡ್ಬೋದು. ಇಲ್ಲದಿದ್ದರೆ ಹೀಗೆ ಬೇರೆ ಕ್ಲೋತಲ್ಲಿ ಮಾಡಿದರೆ ಆಯಿತು. ನೋಡಿ ಎಷ್ಟು ಗ್ರ್ಯಾಂಡ್ ಆಯಿತು ಡಿಸೈನ್. ನೀವು ಇದನ್ನು ನಿಮ್ಮ ಸ್ಲೀವ್ಸ್ಗೆ ಮಾಡ್ಬೋದು, ಅಥವಾ ಪ್ರಾಕ್ಟೀಸ್ ಕ್ಲೋತಲ್ಲಿ ಬೇಕಾದರೂ ಮಾಡ್ಬೋದು. ಈಗ ನಿಮಗೆ ಬೇಕು ಅಂತಾದರೆ ಔಟ್ಸೈಡ್ ಬುಟ್ಟಾಸ್ ಡಿಸೈನ್ ಕೊಡ್ಬೋದು, ಬುಟ್ಟಾಸ್ ಕೊಡ್ಬೋದು ಬೇಕಾದ್ರೆ. ಇಲ್ಲಿ ಗೊತ್ತಾ, ಇಲ್ಲಿ ಒಂದು ಎಕ್ಸ್ಟ್ರಾ ಡಿಸೈನ್, ಎಕ್ಸ್ಟ್ರಾ ನಿಮ್ಗೆ ಉಳಿಯುತ್ತಲ್ಲ ಜಾಗ. ಈಗ ನಿಮ್ಮದು ಈಗ ಇದು ನಾನು ಚಿಕ್ಕ ಮೆಷರ್ ಹಾಕಿದ್ದು ಇಷ್ಟು ದೊಡ್ಡದು ಬಂದಿದೆ ಡಿಸೈನ್. ನಿಮ್ಮ ನಾರ್ಮಲ್ ಸ್ಲೀವ್ಸ್ ಆದರೆ ಇದು ಡಿಸೈನ್ ಸ್ವಲ್ಪ ಚಿಕ್ಕದು ಬರುತ್ತೆ. ಆಗ ಇಂಥ ಫ್ಲವರ್ ಒಂದು 5 ಫ್ಲವರ್ ಮಾಡಿದರೆ ಸಾಕಾಗುತ್ತೆ. ಸೇಮ್ ಡಿಸೈನ್ನ ಒಂದು ಬ್ಲೌಸಿಗೆ 5 ಡಿಸೈನ್ ಮಾಡಿದರೆ ಸಾಕು. 5 ಡಿಸೈನ್, ಸೇಮ್ 5 ಡಿಸೈನ್ ಮಾಡಿದರೆ ಫುಲ್ ಬ್ರೈಡಲ್ ವರ್ಕ್ ಥರನೇ ಕಾಣುತ್ತೆ. ಬೇಕು ಅಂತಾದರೆ ಇಲ್ಲಿಗೆ ನಾವು ಬುಟ್ಟಾಸ್ ಡಿಸೈನ್ ಕೊಡ್ಬೋದು. ಒಂದೊಂದು ಬುಟ್ಟಾಸ್ ಡಿಸೈನ್ ಬೇಕಾದರೆ ಕೊಡುವ ನಾವು ಇಲ್ಲಿಗೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದರ ಔಟ್ಸೈಡಿಗೆ ಬುಟ್ಟಾಸ್ ಡಿಸೈನ್ ಕೊಡೋದಾದರೆ ಒಂದು 4 mm ಬೀಡ್ ಮತ್ತು ಶುಗರ್ ಬೀಡ್. ಹೀಗೆ ಒಂದು 4 mm ಬೀಡ್ ಕೊಟ್ಟು ಇದರ ಔಟರ್ ಲೈನಿಗೆ ಶುಗರ್ ಬೀಡ್.